ನಮಸ್ತೆ ಪ್ರಿಯ ವೀಕ್ಷಕರೇ, ಈ ದಿನದ ಎಪಿಸೋಡ್ನಲ್ಲಿ ಒಂದು ಅದ್ಭುತವಾದ ಗಿಡಮೂಲಿಕೆ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೊರಟಿದ್ವಿ. ಅದು ಯಾವುದಪ್ಪ ಅಂತಂದರೆ ಅರಳಿ ಮರ. ನೋಡಿದಿರಲ್ವಾ, ಅದು ತುಂಬ ಹಳೆಯ ಕಾಲದ್ದು ಅರಳಿ ಮರ. ಅದರಲ್ಲಿ ಬಂಜರಿಕೆ ಅಂತ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ನಮಸ್ತೆ ಗುರುಜಿ. ಇವತ್ತು ನಮ್ಮ ಪ್ರಿಯ ವೀಕ್ಷಕರಿಗೆ ನಿಮ್ಮ ಇದರಿಂದ ಒಂದು ಅಮೃತ ವಾಯ್ಸ್ನಿಂದ ನಮ್ಮ ವೀಕ್ಷಕರಿಗೆ ಅರಳಿ ಮರದಲ್ಲಿ ಬದನಿಕೆ ಅಂತ ಬರುತ್ತಲ್ಲ, ಅದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು. ಅದರಿಂದ ಏನೇನು ಉಪಯೋಗಗಳೈತೆ, ಯಾವ ರೀತಿ ಉಪಯೋಗ ಮಾಡ್ಕೋಬೋದು ನಮ್ಮ ವೀಕ್ಷಕರು ಅನ್ನೋದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಜಿ. ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ಮಿತ್ರರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ರವಿ ಈಗಾಗಲೇ ಎಕ್ಕೆ ಗಿಡದಲ್ಲಿ ಬೆಳೆದಂಥ ಬದನೆಕಾಯಿ ಗಿಡ, ಅದರ ಬಗ್ಗೆ ವಿಡಿಯೋ ಮಾಡಿ ಆಲ್ರೆಡಿ ನಿಮಗೆ ಅದು ಇದೇ ಯೂಟ್ಯೂಬ್ನಲ್ಲಿ ಶೇರ್ ಮಾಡಲಿಕ್ಕೆ ಆಗ ಅವರು ಒಂದು ಸಹಕಾರ ನೀಡಿದರು. ಎಕ್ಕೆ ಗಿಡದ್ದು ವಿಡಿಯೋ ಮಾಡಿ ತಂದಿದ್ದರು. ಅದು ವಿಡಿಯೋ ಮಾಡಲಾಗಿದೆ ಈಗಾಗಲೇ, ನೀವು ನೋಡಿಲ್ಲ ಅಂದರೆ ನೋಡಿ. ಹಾಗೆ ಬೇವಿನ ಮರದಲ್ಲಿ ಬದನೆಕಾಯಿ ಬಂದಿದೆ, ಅದನ್ನು ವಿಡಿಯೋ ಮಾಡಿ ಅವರು ತಂದಿದ್ದಾರೆ. ಅದನ್ನು ನಾವಿಲ್ಲಿ ಪ್ರೋಗ್ರಾಮ್ ಮಾಡಿ ಇದೇ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ನೋಡಿಲ್ಲ ಅಂದರೆ ನೋಡಿ. ಹಾಗೆ ಅವೆರಡೂ ನೀವು ನೋಡಿದ್ರೆ, ಇದು ಮೂರನೇದು ಅವರು ವಿಡಿಯೋ ಮಾಡಿ ತಂದಿದ್ದಾರೆ. ಯಾವುದು? ಅರಳಿ ಮರದಲ್ಲಿ ಬದನಿಕೆ. ನಾಗರಕಟ್ಟೆ, ಅಶ್ವತ್ಥಕಟ್ಟೆ ಬರುತ್ತಲ್ಲ, ಅದರಲ್ಲಿ ಅರಳಿ ಮರ, ದೊಡ್ಡ ಅರಳಿ ಮರ, ವಯಸ್ಸಾದ ಅರಳಿ ಮರದಲ್ಲಿ ಬದನಿಕೆ ಬಂದಿದೆ. ಅದನ್ನು ತಂದಿದ್ದಾರೆ. ಮೊದಲು ನಾನು ನಿಮಗೆ ಅದನ್ನು ತೋರಿಸ್ತೀನಿ, ಆಮೇಲೆ ಅದರ ಬಗ್ಗೆ ನಾನು ಡೀಟೇಲ್ ಕೊಡ್ತೀನಿ. ಓಕೆನಾ? ಮೊದಲು ನೋಡಿ, ರವಿ ತಂದಿದ್ದಾರೆ, ವಿಡಿಯೋ ನೋಡಿಬಿಡಿ. ನೋಡಿ, ಇದು ಅರಳಿ ಮರ. ಅರಳಿ ಮರದಲ್ಲಿ ದೊಡ್ಡ ಅರಳಿ ಮರ ಇದು ನೋಡಿ. ಈ ಅರಳಿ ಮರದಲ್ಲೂ ಕೂಡ ಬದನಿಕೆ ಅಂತ ಬಂದಿದೆ ನೋಡಿ. ಇದೇ ವೀಕ್ಷಕರೇ, ನೋಡಿದ್ದೇನೆ, ನೋಡಿದ್ರಾ? ಇದು ಬದನಿಕೆ ಅಂದ್ಬಿಟ್ಟು ಇದೇ ಅರಳಿ ಮರ. ಇದು ದೊಡ್ಡ ಅರಳಿ ಮರ. ಇದು ಅರಳಿ ಮರ ಬರ್ತಾ ಇದ್ದೀರಲ್ಲ, ಅರಳಿ ಮರ. ಇದು ಅರಳಿ ಮರ. ಅರಳಿ ಮರದಲ್ಲಿ ದೊಡ್ಡ ಅರಳಿ ಮರ ಇದು ನೋಡಿ. ಈ ಅರಳಿ ಮರದಲ್ಲೂ ಕೂಡ ಬದನಿಕೆ ಅಂತ ಬಂದಿದೆ ನೋಡಿ. ಇದೇ ವೀಕ್ಷಕರೇ, ನೋಡಿದ್ದೇನೆ, ನೋಡಿದ್ರಾ? ಇದು ಬದನಿಕೆ ಅಂದ್ಬಿಟ್ಟು ಇದೇ ಅರಳಿ ಮರ. ಇದು ದೊಡ್ಡ ಅರಳಿ ಮರ. ಇದು ಅರಳಿ ಮರ ಬರ್ತಾ ಇದ್ದೀರಲ್ಲ, ಒಂದು ಅರಳಿ ಮರ. ಹಾಗೆ ನೋಡಿ, ಹಾಕಿನಿ. ಹಾಗೆ ಬಂದರೆ ನೋಡಿ, ಇದು ಬದನಿಕೆ. ಇದು ಯಾಕೆ ಅಂದರೆ ಇದು ಮರಕ್ಕೆ ಹತ್ತಕ್ಕಾಗಲ್ಲ, ಕೆಳಗಡೆಯಿಂದ ನಾನು ಫೋಕಸ್ ಮಾಡಿ ತೆಗ್ದಿದ್ದೀನಿ. ವಿಡಿಯೋ ನೀವು ನೋಡಿದ್ರಿ. ಈಗ ನಾಗರಕಟ್ಟೆ, ಅಶ್ವತ್ಥಕಟ್ಟೆ, ಬೇವಿನ ಮರ, ಅರಳಿ ಮರದಲ್ಲಿ ಯಾವ ರೀತಿ ಬದನಿಕೆ ಬಂದಿದೆ ಅಂತ ನೀವು ನೋಡಿದ್ರಿ. ಈಗ ಅದರ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಆ ಬದನಿಕೆಯನ್ನು ನಾವು ತಂದು ಮನೆಯಲ್ಲಿ ಅಥವಾ ಮಠ, ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಏನೆಲ್ಲ ನಮಗೆ ಎನರ್ಜಿ, ಪಾಸಿಟಿವ್ ಎನರ್ಜಿ ಅಥವಾ ಒಂದು ದೈವತ್ವ ಅಥವಾ ಒಂದು ಯೋಗಶಕ್ತಿ ಅಥವಾ ಒಂದು ತಪಶಕ್ತಿ ಸಿದ್ಧಿ ಆಗುತ್ತೆ ಅನ್ನೋದನ್ನು ಈಗ ನಾವು ನೋಡೋಣ. ಈಗಾಗಲೇ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ನಿಮಗೆ. ನೀವೆಲ್ಲ ನೋಡಿದರೆ, ನಾನು ಅಪ್ಲೋಡ್ ಮಾಡ್ತಕ್ಕಂಥ ವೀಡಿಯೋಗಳನ್ನು ನೋಡಿದರೆ ನಿಮಗೆ ಭಾಳ ಸುಲಭವಾಗಿ ನಾನು ಹೇಳೋದು ಅರ್ಥವಾಗುತ್ತೆ. ಇಲ್ಲಾಂದ್ರೆ ಭಾಳ ಇಂಟ್ರೆಸ್ಟಾಗಿ ಕೂತ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡಿ. ಸಾಮಾನ್ಯ ಜನರಿಂದ ಹಿಡಿದು, ಗುರುಗಳಿಂದ ಹಿಡಿದು, ಮಾಂತ್ರಿಕರಿಂದ ಹಿಡಿದು
ದೇವಾಲಯಗಳಲ್ಲಿ ಮಠಗಳಲ್ಲಿ ಇರ್ತಕ್ಕಂಥ ಗುರುಗಳಿಂದ ಹಿಡಿದು ಎಲ್ಲರೂ ಈ ಬದನಿಕೆಯನ್ನು ಆರಾಧಿಸ್ಬೋದು, ಉಪಯೋಗ ಪಡ್ಕೋಬೋದು. ಓಕೆನಾ? ನೋಡೋಣ ಒಂದು ಸಾರಿ. ನೋಡಿ, ಪ್ರತಿಯೊಂದು ಗಿಡಕ್ಕೆ ತನ್ನದೇ ಆದ ಅಸ್ತಿತ್ವ ಇರುತ್ತೆ. ಪ್ರತಿಯೊಂದು ಗಿಡಕ್ಕೂ ತನ್ನದೇ ಆದ ಅಸ್ತಿತ್ವ ಇರುತ್ತೆ. ಅಸ್ತಿತ್ವ ಅಂದರೆ ಒಂದು ಸ್ಥಾನಮಾನ, ಶಕ್ತಿ. ಆ ಶಕ್ತಿ ಹೇಗೆ ಅಂದರೆ, ನಿಮ್ಮಲ್ಲಿ ಏನು ಶಕ್ತಿ ಇರುತ್ತೆ, ಪ್ರತಿಯೊಬ್ಬರಲ್ಲೂ ಏನು ಶಕ್ತಿ ಇರುತ್ತೆ, ಅದೇ ಶಕ್ತಿ ಪ್ರತಿ ಗಿಡ, ಮರ, ಬಳ್ಳಿ, ಪಕ್ಷಿ, ಪ್ರಾಣಿ ಎಲ್ಲದರಲ್ಲೂ ಇರುತ್ತೆ. ಹಾಗೆ ಬೆಟ್ಟ, ಗುಡ್ಡ, ನದಿ, ಸಾಗರದಲ್ಲೂ ಇರುತ್ತೆ. ಅದಕ್ಕೆ ನಾವು ಇವತ್ತು ಹಿಂದೂ ಧರ್ಮ, ಸನಾತನ ಹಿಂದೂ ಧರ್ಮದವರು ಇದನ್ನು ಆಚರಣೆ ಮಾಡ್ತಾ ಬಂದಿದ್ವಿ. ಹಬ್ಬಗಳಲ್ಲಿ ನೋಡಿ ಬೇವಿನ ಸೊಪ್ಪು, ಮಾವಿನ ಸೊಪ್ಪು ಇತ್ಯಾದಿ ಇಡ್ತೀವಿ. ಅದೇ ಶ್ರೀ ಗುರುದೇವ ದತ್ತರು, ದತ್ತಾತ್ರೇಯ ಸ್ವಾಮಿಗಳು ಗಾಣಗಾಪುರದಲ್ಲಿ ಅಥವಾ ಇನ್ನೂ ಬೇರೆ ಬೇರೆ ಕಡೆಯವರು ಯಾವಾಗಲೂ ನಾಗರಕಟ್ಟೆ, ಅಶ್ವತ್ಥಕಟ್ಟೆ ಮೇಲೆ ಕೂತ್ಕೊಂಡು ಸಾಕಷ್ಟು ಮಂದಿಗೆ ಉಪನ್ಯಾಸ ಕೊಡ್ತಿದ್ರು. ಇದು ಗುರು ಪರಂಪರೆಯ ಒಂದು ಬುನಾದಿ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ಲ? ಅವರು ತೋರಿಸ್ಕೊಟ್ರು. ಗುರುದೇವ ದತ್ತ ಅಂದರೆ ತ್ರಿಮೂರ್ತಿಗಳ ಸ್ವರೂಪ. ಮಹರ್ಷಿ ಅತ್ರಿ ಹಾಗೂ ಅನಸೂಯ ಅವರ ಪುತ್ರ. ಗೊತ್ತಾಯ್ತಲ್ಲ? ಅವರ ಪುತ್ರ ಅಂತ ಹೇಳ್ಬೋದು. ಅವರ ದೈವಾನ ತ್ರಿಮೂರ್ತಿಗಳ ದೈವಾನ ಅಂಶ ಸುಂಬುತ್ರು ಗುರುದೇವ ದತ್ತರು. ಅರಳಿ ಮರ ಅಂದರೆ ಅಷ್ಟು ಮಹತ್ವ ಇರುತ್ತೆ. ನಾಗರಕಟ್ಟೆ ಅಲ್ಲಿ ಕೂತ್ಕೊಂಡು ಗುರುಗಳು ಯಾವಾಗ ಉಪನ್ಯಾಸ ಕೊಡಬೇಕು ಅಂತ ಅವರು ಉಪದೇಶ ಮಾಡಿದ್ದಾರೆ. ಆದರೆ ಅರಳಿ ಮರ ನಾಗರಕಟ್ಟೆಗೆ ಸ್ತ್ರೀಯರು ಶ್ರಾವಣ ಮಾಸದಲ್ಲಂತೂ ಚೆನ್ನಾಗಿ ಪೂಜೆ ಮಾಡ್ತಾರೆ. ನಾಗರ ಕಲ್ಲುಗಳೆಲ್ಲ ಇರುತ್ತೆ ನೋಡ್ರಿ. ಇಡೀ ವೃಕ್ಷಗಳಲ್ಲಿ ಎಷ್ಟೋ ವೃಕ್ಷಗಳನ್ನು ನೀವು ನೋಡ್ತೀರ. ಎಷ್ಟೋ ಜಾತಿ ಪಕ್ಷಿಗಳು, ಎಷ್ಟೋ ಜಾತಿ ಪ್ರಾಣಿಗಳು, ಎಷ್ಟೋ ಜಾತಿ ವೃಕ್ಷಗಳಿದ್ದಾವೆ. ಅದರಲ್ಲಿ ಅರಳಿ ಮರ ಇದೆ ನೋಡ್ರಿ. ಇದು ಬಹಳ ವಿಶೇಷವಾದ ಸ್ಥಾನಮಾನ ಪಡ್ಕೊಂಡಿದೆ. ಹೇಗೆ ಅಂತ ಹೇಳ್ತೀನಿ ನೋಡ್ರಿ. ಹಗಲೊತ್ತಲು ಪ್ರತಿ ಗಿಡ, ಮರ, ಬಳ್ಳಿ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ. ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ. ಇಂಗಾಲದ ಡೈಆಕ್ಸೈಡನ್ನು ಎಳ್ಕೊಳ್ತವೆ. ಇಂಗಾಲದ ಡೈಆಕ್ಸೈಡ್ ಅಂದರೆ ಕೆಟ್ಟ ವಾಸನೆ. ಕೆಟ್ಟ ವಾಸನೆ ಯಾವುದಿದೆ, ಕೆಟ್ಟ ಗಾಳಿ ಯಾವುದಿದೆ, ಅದು ಇಂಗಾಲದ ಡೈಆಕ್ಸೈಡ್. ಅದನ್ನು ಗಿಡಗಳು, ಮರಗಳು, ಬಳ್ಳಿಗಳು ಎಳ್ಕೊಳ್ತವೆ. ಎಲೆಗಳ ಮುಖಾಂತರ ಎಳ್ಕೊಳ್ತವೆ. ಎಳ್ಕೊಂಡು ಅದರಲ್ಲಿರ್ತಕ್ಕಂಥ ಇಂಗಾಲದ ಡೈಆಕ್ಸೈಡನ್ನ ಬಳಸ್ಕೊಂಡು ಅವು ಆಹಾರವನ್ನು ಉತ್ಪನ್ನ ಮಾಡಿಕೊಂಡು ಗಿಡವನ್ನು ಬೆಳೆಸುತ್ತೆ. ಹೂವು, ಕಾಯಿ, ಹಣ್ಣುಗಳಿಗೆ ಕೊಡುತ್ತೆ. ನೀರು, ಗೊಬ್ಬರ ತಗೊಂಡು ಇದ್ರ ಜೊತೆಗೆ. ಅಂದರೆ ಉಸಿರಾಡೋದು ಕೆಟ್ಟ ಗಾಳಿಯನ್ನು, ಒಳ್ಳೆಯ ಗಾಳಿಯನ್ನಲ್ಲ. ಅದೇ ನಾವು ಉಸಿರಾಡೋ ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಈ ಕ್ರಿಮಿಕೀಟಾದಿಗಳು ಉಸಿರಾಡೋದು ಯಾವುದನ್ನು? ಆಮ್ಲಜನಕವನ್ನು. ಆಮ್ಲಜನಕ ಎಲ್ಲಿಂದ ಬರುತ್ತೆ? ಅದೇ ಗಿಡ, ಮರ, ಬಳ್ಳಿಗಳು ಇಂಗಾಲದ ಕೆಟ್ಟ ಗಾಳಿಯನ್ನು ಎಳ್ಕೊಂಡು, ಕೆಟ್ಟದ್ದನ್ನು ಎಳ್ಕೊಂಡು ತಿನ್ಕೊಂಡು ಅವು ಗಿಡಗಳು ನೋಡ್ರಿ. ಗಿಬ್ಬರ ಅಂತೀರ, ಇನ್ನೊಂದು ಮತ್ತೊಂದು ಸಗಣಿ ಎಲ್ಲ ಅಂತೀರ. ಇದೆಲ್ಲ ಏನು? ನಾವು ತಿನ್ನೋಕ್ಕಾಗುತ್ತಾ? ನಾವು ಉಸಿರಾಡೋಕ್ಕಾಗುತ್ತಾ ಕೆಟ್ಟ ಗಾಳಿನ? ಅದು ಅವಾಗೆ ಬೇಕು ಗಿಡಗಳಿಗೆ. ಭಗವಂತನ ಸೃಷ್ಟಿ ಇದು ನೋಡ್ರಿ, ಎಷ್ಟು ಚೆನ್ನಾಗಿ ಮಾಡಿದಾನಂದ್ರೆ ಅದು ಆ ಗಿಡಗಳಿಗೆ ಬೇಕು. ಅದೇ ಗಿಡಗಳು ಹೂವು, ಕಾಯಿ ಎಲ್ಲ ಬಿಟ್ಟು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ. ಒಳ್ಳೆಯ ಎನರ್ಜಿ, ಶಕ್ತಿಯನ್ನು, ಆಮ್ಲಜನಕ ಅಂದರೆ ಆಕ್ಸಿಜನ್, ಅದನ್ನು ಬಿಡುಗಡೆ ಮಾಡುತ್ತೆ. ಅದು ನಮ್ಮ ಪಶು, ಪಕ್ಷಿ, ಪ್ರಾಣಿ, ಜೀವಿಗಳಿಗೆ ನಮಗೆಲ್ಲ ಬೇಕು. ಆದರೆ ಎಲ್ಲ ಗಿಡ ಮರಗಳು 24 ಗಂಟೆಯಲ್ಲಿ ಒಂದು ದಿನದಲ್ಲಿ ಹಗಲೊತ್ತಲು ಮಾತ್ರ ಸೂರ್ಯೋದಯ ಬೆಳಗ್ಗೆ ಆಗುತ್ತಲ್ಲ, ಅಲ್ಲಿಂದ ಸೂರ್ಯಾಸ್ತ ಆಗುತ್ತಲ್ಲ ಸಂಜೆ, ಅಲ್ಲಿವರೆಗೂ ಆಮ್ಲಜನಕವನ್ನು ಬಿಡುಗಡೆ ಮಾಡೋ ಸಾಮರ್ಥ್ಯ ಅವಾಗಿರುತ್ತೆ. ಸೂರ್ಯ ಅಸ್ತ ಆದರೆ, ಸೂರ್ಯನ ಬೆಳಕು ಇಲ್ಲದೆ ಆದರೆ ಅವು ಬಿಡುಗಡೆ ಮಾಡಲಿಕ್ಕೆ ಅಸಮರ್ಥವಾಗ್ತವೆ. ಅಂದರೆ ಅವು ಬಿಡುಗಡೆ ಮಾಡೋದಿಲ್ಲ. ಆದರೆ ಏಕೈಕ ವೃಕ್ಷ ಅಂದರೆ ರಾತ್ರಿ ಹೊತ್ತು ಬಿಡುಗಡೆ ಮಾಡುತ್ತೆ, ಹಗಲೊತ್ತಲು ಬಿಡುಗಡೆ ಮಾಡುತ್ತೆ. ಅದೇ ಅರಳಿ ಮರ. ತಿಳ್ಕೊಳ್ಳಿ, ಅಶ್ವತ್ಥಕಟ್ಟೆಯಲ್ಲಿ ಇರುತ್ತಲ್ಲ ಅರಳಿ ಮರ, ಅದು 24 ಗಂಟೆ ದಿನದಲ್ಲಿ ಬಿಡುಗಡೆ ಮಾಡುತ್ತೆ. ಇನ್ನು ಉಳಿದಂಥ ಎಲ್ಲ ವೃಕ್ಷಗಳು ಏನಿದ್ದರೂ ಹಗಲು ಮಾತ್ರ ಬಿಡುಗಡೆ ಮಾಡ್ತವೆ, ರಾತ್ರಿ ಬಿಡುಗಡೆ ಮಾಡಬೇಡ. ಅದಕ್ಕೆ ಹಳ್ಳಿ ಕಡೆ ಎಲ್ಲ ದೊಡ್ಡವ್ರು ಹೇಳ್ತಾರೆ, ರಾತ್ರಿ ಹೊರತು ಗಿಡದಲ್ಲಿ ಕೈ ಇಡಬೇಡ, ರಾತ್ರಿ ಹೊತ್ತು ಗಿಡಗಳನ್ನು ಮುಟ್ಟಬಾರ್ದು, ರಾತ್ರಿ ಹೊರತು ಕಾಯಿ ಹಣ್ಣುಗಳನ್ನು ಕೀಳಬಾರ್ದು ಅಂತ, ಸೂರ್ಯ ಅಸ್ತ ಆದಮೇಲೆ. ಯಾಕೆ ಅಂದರೆ ಅದಕ್ಕೆ 2-3 ಕಾರಣ ಇರುತ್ತೆ. ಒಂದು, ಗಿಡಗಳು ದೇವತೆಗಳ ಸಮಾನ, ಅವು ನಿದ್ರೆ ಮಾಡ್ತವೆ. ಹಗಲೊತ್ತಲು ಎಚ್ಚರಿಕೆ ಅಂದಿರ್ತವೆ, ರಾತ್ರಿ ಹೊತ್ತು ನಿದ್ದೆ ಮಾಡ್ತವೆ ಸೂರ್ಯಾಸ್ತ ಆದಮೇಲೆ. ಅದಕ್ಕೆ ಅವುಗಳಿಗೆ ಡಿಸ್ಟರ್ಬ್ ಮಾಡಬಾರ್ದು, ಇದು ಒಂದು ಕಾರಣ. ಎರಡನೇದು, ಏನಾದರೂ ಹುಳ ಒಟ್ರೆ ಇರ್ತವೆ ಗಿಡಗಳಲ್ಲಿ, ಅವು ನಾವು ಮುಟ್ಟಿದಾಗ ಕಚ್ಬೋದು, ನಮಗೆ ತೊಂದರೆ ಮಾಡ್ಬೋದು. ಇದು 2ನೇ ಕಾರಣ. 3ನೇ ಕಾರಣ ಏನಪ್ಪ ಅಂದರೆ, ಪ್ರತಿ ಗಿಡನೂ ಅವು ತನ್ನದೇ ಆದ ಅಸ್ತಿತ್ವ, ಭಾವನಾತ್ಮಕವಾಗಿ ದೇವತೆಗಳು ಅಂತೀವಿ ನಾವು. ಗೊತ್ತಾಯ್ತಲ್ಲ? ಆಮ್ಲಜನಕವನ್ನು ಅವು ಬಿಡುಗಡೆ ಮಾಡಲ್ಲ ಸೂರ್ಯಾಸ್ತ ಆದಮೇಲೆ. ಅವುಗಳ ತಂಟೆ ನಾವು ಹೋಗಬಾರ್ದು. ಏನಿದ್ರು ಹಗಲೊತ್ತಲೇ ಅವುಗಳ ಕಾರ್ಯ, ದೇವತಾ ಶಕ್ತಿ. ಸೂರ್ಯ ಇದ್ದರೆ ಮಾತ್ರ ಅವಳಿಗೆ ಶಕ್ತಿ, ಗಿಡಗಳಿಗೆ, ಮರಗಳಿಗೆಲ್ಲ.
ನೀವು ಕೇಳಿರ್ಬೋದು ಅಮಾವಾಸ್ಯೆ ದಿನ ನೋಡಿ ದೇವತೆಗಳಿಗೆ ಶಕ್ತಿ ಕಳ್ಕೊಳ್ತವೆ, ಪೌರ್ಣಮಿ ದಿನ ಹೆಚ್ಚಾಗಿ ಶಕ್ತಿ ಇರುತ್ತೆ. ಅದೇ ದುಷ್ಟಶಕ್ತಿಗಳು ನೋಡ್ರಿ ಅಮಾವಾಸ್ಯೆ ದಿನವೇ ಅವಳಿಗೆ ಹೆಚ್ಚಾದ ಶಕ್ತಿ. ಹಾಗೆ ಕತ್ಲಾದ ಮೇಲೆ ದುಷ್ಟಶಕ್ತಿಗಳಿಗೆ ಹೆಚ್ಚಿನ ಶಕ್ತಿ ಇರುತ್ತೆ. ಅದಕ್ಕೆ ನಾವು ಗಿಡಗಳಲ್ಲಿ ಕೈ ಇಡಬಾರ್ದು. ಎಷ್ಟೋ ಕೆಲವು ಮರಗಳಲ್ಲಿ ನೀವು ಕೇಳಿರ್ಬೋದು, ಹುಣಸೆ ಮರ, ಇನ್ನೊಂದು ಮರ, ಮತ್ತೊಂದು ಮರದಲ್ಲಿ ದೆವ್ವಗಳಿರುತ್ತೆ, ಭೂತಗಳಿರುತ್ತೆ, ಪ್ರೇತ ಪಿಶಾಚಿಗಳಿರ್ತವೆ ಅಂತಾರೆ. ಇದು ಭಾವನಾತ್ಮಕವಾಗಿ. ಅದಕ್ಕೆ ನಾವು ಕೈ ಇಡಬಾರ್ದು. ಮಾನಸಿಕ ಅತೀಂದ್ರಿಯ ಶಕ್ತಿಗಳಿರ್ತವೆ, ರಾತ್ರಿ ಹೊತ್ತಲು ಕೈ ಇಡಬಾರ್ದು. ಅವಿಗೆ ಶಕ್ತಿ ಜಾಸ್ತಿ ಇರುತ್ತೆ. ಯಾವ ಗಿಡದಲ್ಲಿ ಯಾವ ಏನು ಕೆಟ್ಟ ಶಕ್ತಿಗಳಿರುತ್ತೆ ಯಾರಿಗೆ ಗೊತ್ತು ಅಲ್ವಾ. ಈಗ ನೋಡಿ ಅಶ್ವತ್ಥ ವೃಕ್ಷ ಏನಿದೆ ಅದು 24 ಗಂಟೆ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ, ಎಚ್ಚರಿಕೆಯಿಂದ ಇರುತ್ತೆ. ಅದರಲ್ಲಿ ಯಾವುದೇ ರೀತಿಯ ಭೂತ ಪ್ರೇತ ಪಿಶಾಚಿಗಳು ಇರೋದಿಲ್ಲ, ರಾತ್ರಿ ಕೂಡ ಇರಲ್ಲ. ಯಾಕಂದರೆ ಅದು 24 ಅವರ್ ಆಮ್ಲಜನಕ ಬಿಡುಗಡೆ ಮಾಡುತ್ತೆ ಅಂದರೆ 24 ಅವರ್ ಆಕ್ಟಿವ್ ಆಗಿರ್ತದೆ ಅಂತ ಅರ್ಥ. ಈಗ ಅರ್ಥ ಇದೆ ನಮಗೆ. ಅದಕ್ಕೆ ನಾಗರಕಟ್ಟೆಗಳಲ್ಲಿ ಬೇವಿನ ಮರ, ಅಶ್ವತ್ಥ ಕಟ್ಟೆ ಅಂದರೆ ಅಶ್ವತ್ಥ ಕಟ್ಟೆನಲ್ಲಿ, ನಾಗರಕಟ್ಟೆನಲ್ಲಿ ಬೇವಿನ ಮರ, ಅರಳಿ ಮರ ಇರುತ್ತೆ. ನೀವು ನೋಡಿರ್ಬೋದು. ಅದನ್ನು ಪೂಜೆ ಮಾಡ್ತಾರೆ ಮಧ್ಯದಲ್ಲಿ ನಾಗರ ಕಲ್ಲುಗಳಿಟ್ಟು ಅಲ್ವಾ. ಇದೇ ಕಾರಣ. ಓಕೆನಾ. ಏನೇನು ಶಕ್ತಿಗಳಿರುತ್ತೆ ಬೇವಿನ ಮರದಲ್ಲಿ ನೋಡ್ರಿ, ಹೆಣ್ಣು ದೇವತೆಗಳು ಆದಿಶಕ್ತಿ, ಪರಾಶಕ್ತಿ ಇತ್ಯಾದಿಗಳಿರ್ತವೆ. ನವಶಕ್ತಿ ನಾಗರ ದೇವತೆಗಳು. ಅದೇ ಹರಳಿ ಮರದಲ್ಲಿ ನೋಡ್ರಿ ನವಶಕ್ತಿ ನಾಗ, ಈ ಗಂಡು ದೇವತೆಗಳಿರ್ತಾರೆ. ಅರ್ಥಾತ್ ಓಂ ಶ್ರೀ ಆದಿಶಕ್ತಿ ಪರಬ್ರಹ್ಮಣೇ ನಮಃ. ಗೊತ್ತಾಯ್ತಲ್ಲ. ಇಲ್ಲಿ ಏನಪ್ಪ ಅಂದರೆ ಆ ಮರದ ಬುಡದಲ್ಲಿ ಕೆಳಗಡೆ ವಿಘ್ನೇಶ್ವರನ ಶಕ್ತಿ ಇರುತ್ತೆ. ಅನಂತರ ಮೇಲ್ಗಡೆಗೆ ಬಂದರೆ ಬ್ರಹ್ಮಶಕ್ತಿ ಇರುತ್ತೆ. ಆಮೇಲೆ ಬಂದರೆ ವಿಷ್ಣು ಶಕ್ತಿ ಇರುತ್ತೆ. ಆಮೇಲೆ ಇನ್ನೂ ಮೇಲೆ ಹೋದರೆ ಶಿವಶಕ್ತಿ ಇರುತ್ತೆ. ಆಮೇಲೆ ಇನ್ನೂ ಮೇಲೆ ಹೋದರೆ ಋಷಿಮುನಿಗಳ ಗುರುಗಳು ಯತೀಂದ್ರ ಯೋಗೇಂದ್ರ ಶಕ್ತಿ ಇರುತ್ತೆ. ಆಮೇಲೆ ಇನ್ನೂ ಮೇಲೆ ಹೋದರೆ ಬಾಲಸುಬ್ರಹ್ಮಣ್ಯ ಶಕ್ತಿ ಇರುತ್ತೆ. ಇನ್ನೂ ಮೇಲೆ ಹೋದರೆ ಪರಬ್ರಹ್ಮಣ, ಓಂ ನಮಃ ಶಿವಾಯ ಆದಿಶಕ್ತಿ ಪರಬ್ರಹ್ಮಣೇ ನಮಃ ಮೇಲೆ ಇರುತ್ತೆ. ಇನ್ನು ಪ್ರತಿ ಎಲೆನಲ್ಲೂ ಆ ಮರದ ರೆಂಬೆಯಲ್ಲಿ ಇರ್ತಕ್ಕಂಥ ಎಲೆಗಳಲ್ಲಿ ಒಂದೊಂದು ದೇವತೆಗಳು ಇರ್ತಾರೆ ಅನ್ನೋದು ಇದರ ಅರ್ಥ. ಓಕೆನಾ. ಅದಕ್ಕೆ ನಾವು ಆ ಮರಕ್ಕೆ ಪೂಜೆ ಮಾಡಿ ಸುತ್ತ ಹಾಕಬೇಕು. ಗೊತ್ತಾಯ್ತಲ್ಲ ಇದು. ಓಕೆ. ಆದರೆ ಇಂಥ ಮರಗಳಲ್ಲಿ ನಾವು ಆರಾಧಿಸ್ತೀವಿ. ಇಂಥ ಮರದಲ್ಲಿ ಬದನಿಕೆ ಬಂದರೆ, ಅದರಲ್ಲೂ ವಯಸ್ಸಾದ ಬದನಿಕೆ ಬಂದರೆ, ಬೇವಿನ ಮರ ಅಥವಾ ಅರಳಿ ಮರದಲ್ಲಿ, ಹೀಗಾಗಿ ಬೇವಿನ ಮರದ ಬಗ್ಗೆ ಹೇಳಿದ್ದೀನಿ. ಅರಳಿ ಮರ, ಈಗ ಅರಳಿ ಮರದಲ್ಲಿ ನೀವು ನೋಡಿದ್ರಿ ವಿಡಿಯೋ, ಬದನಿಕೆ ಬಂದಿದೆ. ಅದರ ಮಹತ್ವ ಎಷ್ಟು ಅಂತ ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ. ಆ ಬದನಿಕೆ ಅಂದರೆ ಸ್ಪೆಷಲ್. ಅದು ಯಾವತ್ತೂ ಮಣ್ಣಲ್ಲಿ ಬೆಳೆಯಲ್ಲ, ಯಾವುದೇ ಗಲೀಜನ್ನು ತಗೊಂಡು ಅದು ತಿನ್ನಲ್ಲ, ಯಾವುದೇ ಇದರಲ್ಲಿ ಅದು ಅಂಟು ಮುಂಟು ಅಂತಿರಲ್ಲ, ಸೂತ್ಕ, ಅದು ಯಾವುದೂ ಬದನಿಕೆ ಗಿಡಕ್ಕಾಗಲ್ಲ. ಯಾಕೆಂದರೆ ಅದು ವೃಕ್ಷದಲ್ಲಿ ಬೆಳೆಯುತ್ತೆ ಹೊರತು ಕೆಳಗಡೆ ಮಣ್ಣಲ್ಲಿ ಬೆಳೆಯಲ್ಲ. ಮಣ್ಣಲ್ಲಿ ಬೆಳೆಯದೆ ಆಕಾಶ ಮಾರ್ಗದಲ್ಲಿ ಬೆಳೀತಕ್ಕಂಥ ವೃಕ್ಷ ಅಂದರೆ ಬದನಿಕೆ. ಅದರಲ್ಲೂ ಅದು ಎಲ್ಲೆಲ್ಲಿ ಬೆಳೀತದೆ, ಹುಣಸೆ ಮರದಲ್ಲಿ ಬೆಳೆದಿದೆಯಾ, ಎಕ್ಕೆ ಗಿಡದಲ್ಲಿ ಬೆಳೆದಿದೆಯಾ, ಬೇವಿನ ಮರದಲ್ಲಿ ಬೆಳೆದಿದೆಯಾ, ನಿಂಬೆ ಹಣ್ಣಲ್ಲಿ ಬೆಳೆದಿದೆಯಾ, ನೇರಳೆ ಮರದಲ್ಲಿ ಬೆಳೆದಿದೆಯಾ, ಎಲ್ಲಿ ಬೆಳೆದಿದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದರ ಶಕ್ತಿ ಸಾಮರ್ಥ್ಯ. ಈಗ ಗೊತ್ತಾಯ್ತಾ ಅರಳಿ ಮರ ಶಕ್ತಿ ಸಾಮರ್ಥ್ಯ ಏನು ಅಂತ. ಅಲ್ಲಿಗೆ ಎಷ್ಟು ಅದರಲ್ಲೂ ವಯಸ್ಸಾದ ಅರಳಿ ಮರದಲ್ಲಿ, ಅದರಲ್ಲೂ ನಾಗರಕಟ್ಟೆ ಪೂಜೆ ಮಾಡೋ ಕಡೆ ಬೆಳೆದ್ರೆ ಎಷ್ಟು ಪವರ್ಫುಲ್ ಇರ್ತದೆ. ಯೋಚನೆ ಮಾಡಿರಿ, ನೀವೇ ಯೋಚನೆ ಮಾಡಿರಿ ಅಲ್ವಾ. ಯೋಚನೆ ಮಾಡಿ ಎಷ್ಟು ಪವರ್ಫುಲ್ ಇರ್ತದೆ. ರವಿ ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ದಾರೆ. ನಾನು ನಿಮಗೆ ಈಗ ಅದನ್ನು ಆರಾಧಿಸ್ಲಿಕ್ಕೆ ಹೇಗೆ ಅಂತ ಬೀಜಾಕ್ಷರ ಮಂತ್ರ ಕೊಡ್ತೀನಿ. ಆ ಬದನಿಕೆ ಕೇಳಬೇಕಾದ್ರೆ ಮೊದಲನೇ ದಿನವೇ ಹೋಗಿ ಆಹ್ವಾನ ಕೊಡಬೇಕು ಈ ಮಂತ್ರದಿಂದ. ಒಂದಿನ ಮುಂಚೆನೇ ಹೋಗಿ ಆ ಬದನಿಕೆ ತೊಗೋಬೇಕಾದ್ರೆ ಒಂದಿನ ಮುಂಚೆನೇ ಹೋಗಿ ಈ ಮಂತ್ರವನ್ನು ನೀವು ಅಲ್ಲಿ ಹೇಳ್ಬಿಟ್ಟು ಬರಬೇಕು. ಸಂಜೆ ಹೊತ್ತು ಹೇಳ್ಬಿಟ್ಟು ಬರಬೇಕು, ಆಹ್ವಾನ ಕೊಡಬೇಕು. ಆಹ್ವಾನ ಅಂದರೆ ಆಮಂತ್ರಣ, ನಿಮ್ಮ ಮನೆಗೆ ಬರಲಿಕ್ಕೆ ಸ್ವಾಗತ ಆಮಂತ್ರಣವನ್ನು ಕೊಡಬೇಕು. ಈ ಮಂತ್ರವನ್ನು ಹೇಳಿ ನೋಡ್ಕೊಬಿಡಿ. ಈ ಮಂತ್ರನ ನೋಡಿದ್ರಲ್ಲ. ಆಮೇಲೆ ಮಾರನೇ ದಿನ ನೀವು ಬೆಳಗ್ಗೆ ಹೋದಾಗ ಇನ್ನೊಂದು ಮಂತ್ರ ನೋಡಿ. ಈ ಮಂತ್ರ ಮಾರನೇ ದಿನ ನೀವು ಬೆಳಗ್ಗೆ ಅಲ್ಲಿ ಹೋದಾಗ ಈ ಮಂತ್ರವನ್ನು ನೀವು ಪಠನೆ ಮಾಡಿ ಆ ಗಿಡವನ್ನು, ಬದನಿಕೆ ಗಿಡವನ್ನು ಕೀಳಬೇಕು. ಆನಂತರ ಆ ಬದನಿಕೆ ಗಿಡವನ್ನು ಕಿತ್ತ ಮೇಲೆ ಯಾವ ಕಾರಣಕ್ಕೂ ಹಿಂದಕ್ಕೆ ತಿರುಗಿ ನೋಡಬಾರ್ದು, ಹಿಂದೆ ನೋಡಬಾರ್ದು, ಮುಂದೆನೇ ನೋಡಿಕೊಂಡು ಮನೆಯವರೆಗೂ ದೇವಸ್ಥಾನ ಅಥವಾ ಮಠದವರೆಗೂ ಹೋಗ್ಬೇಕು. ಆಮೇಲೆ ಅದನ್ನೆಲ್ಲ ತೊಳೆದು ಆರಿಸಿ ದೇವ್ರ ಮನೆಯಲ್ಲಿಡಬೇಕು. ಎಲ್ಲ ಶುದ್ಧವಾದ ಒಂದು ಜಾಗದಲ್ಲಿ ಅದನ್ನು ಇಡಬೇಕು. ಆಮೇಲೆ 48 ದಿನ ನೀವು ಮಂತ್ರ, ಬೀಜಾಕ್ಷರ ಮಂತ್ರ ಕೊಡ್ತೀನಿ. ಇದನ್ನು ನೀವು 48 ದಿನ ಆಚರಣೆ ಮಾಡಬೇಕು ಈ ಬೀಜಾಕ್ಷರ ಮಂತ್ರವನ್ನು. ಎಷ್ಟು ದಿನ? 48 ದಿನ ಈ ಬೀಜಾಕ್ಷರ ಮಂತ್ರವನ್ನು ನೀವು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಹೀಗೆ ದಿನಕ್ಕೆ 5 ಸಾರಿ ಕೂತ್ಕೋಬೇಕು. ಧ್ಯಾನಕ್ಕೆ, ಜಪಕ್ಕೆ ಈ ಮಂತ್ರವನ್ನು ಹೇಳ್ತಾ ಒಂದು ಸಾರಿ ಕೂತ್ಕೊಂಡ್ರೆ 10 ನಿಮಿಷ ಏನಾದರೂ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ ಅಥವಾ ಮೊಬೈಲಲ್ಲಿ ಇಟ್ಕೊಳ್ಳಿ. 10 ನಿಮಿಷ ಹೇಳ್ಕೊಬೇಕು. ಒಂದು ಸಾರಿ ಕೂತ್ಕೊಂಡ್ರೆ 250 ಸಾರಿ ಆಗುತ್ತೆ. ಒಂದು ಸಾರಿ ಕೂತ್ಕೊಂಡು ಹೇಳ್ಕೊಂಡ್ರೆ. ಅದೇ ರೀತಿ 5 ಸಾರಿ ಕೂತ್ಕೊಂಡ್ರೆ 1000ಕ್ಕಿಂತ ಹೆಚ್ಚಾಗುತ್ತೆ. ಒಂದಿನಕ್ಕೆ 1000ಕ್ಕಿಂತ ಹೆಚ್ಚಾಗಿ ಈ ಜಪ ಮಾಡಬೇಕು ಈ ಮಂತ್ರವನ್ನು ನೀವು. ಆಮೇಲೆ 48 ದಿನ. ಆಮೇಲೆ ಪ್ರತಿ ಬುಧವಾರ
ಗುರುವಾರ, ಪ್ರತಿ ಬುಧವಾರ, ಗುರುವಾರ ಹಾಗೆ ಮಂಗಳವಾರ ಏನಾದರೂ ನೈವೇದ್ಯ ಇಡಬೇಕು. 3 ದಿನ ಸಂಜೆ ಹೊತ್ತು ಮನೆಯಲ್ಲಿ ನೈವೇದ್ಯ ಇಟ್ಟು ಏನಾದರೂ ಸರಿ ಪಾಯಸ, ಸ್ವೀಟ್ಸು, ಇನ್ನೊಂದು ಕಡುಬು, ಪಲಾವ್ ಏನಾದರೂ ಸರಿ ಸ್ವೀಟ್ಸ್ ಇಟ್ಕೊಂಡು ಮಾಡಬೇಕು. ಗೊತ್ತಾಯ್ತಾ? ಬಳಸುವ ಹೂವುಗಳು ಬುಧವಾರ ಆದರೆ ಕೆಂಪು ಹೂವು, ಗುರುವಾರನೂ ಕೆಂಪು ಹೂವು ಇರುತ್ತೆ. ಕೆಂಪು ಹೂವನ್ನೇ ಬಳಸಿ, ನೋ ಪ್ರಾಬ್ಲಮ್. ಗೊತ್ತಾಯ್ತಲ್ಲ? ಗುರುವಾರನೂ ಬಳಸ್ಬೋದು. ಗುರುವಾರ ಮಾತ್ರ ಬಿಳಿ ಹೂವು ಬಳಸಿ, ಗುರುವಾರ ಬಿಳಿ ಹೂವು ಬಳಸಿ ಮಂಗಳವಾರ, ಭಾನುವಾರ ಕೆಂಪು ಹೂವು ಬಳಸಿ. ಗೊತ್ತಾಯ್ತಲ್ಲ? ಇದಿರುತ್ತೆ ಪೂಜೆ ಮಾಡೋವಾಗ ದೇವರುಗಳಿಗೆ ನೈವೇದ್ಯ. ಆಮೇಲೆ ಪ್ರತಿದಿನ ನಾಗರಕಟ್ಟೆಗೆ ಎಲ್ಲಿ ಬದನಿಕೆ ಇದೆ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೇಕು, ಬೆಳಗ್ಗೆ ಅಥವಾ ಸಂಜೆ. 1 ಟೈಮ್ ಪೂಜೆ ಮಾಡಿದ್ರೆ ನಡೀತದೆ. ಸಂಜೆ ಹೊತ್ತು ದೀಪ ಹಚ್ಚೋದು ಒಳ್ಳೆಯದು. 48 ದಿನ ಎಲ್ಲಿ ಅಂದರೆ ಬದನಿಕೆ ಎಲ್ಲಿರುತ್ತೆ ಅಲ್ಲಿ ಒಂದು ದೀಪ ಹಚ್ಚಬೇಕು ಸಂಜೆ. ಗೊತ್ತಾಯ್ತಲ್ಲ? 48 ದಿನ ನೀವು ಮನೆಯಲ್ಲಿ ಇದನ್ನು ಜಪ ಮಾಡಬೇಕು. ಗೊತ್ತಾಯ್ತಲ್ಲ? ಇರುತ್ತೆ. ಆಮೇಲೆ ಬದನಿಕೆ ಗಿಡನ ನೀವು ಆರಾಧಿಸ್ಬೇಕು ಮನೆಯಲ್ಲಿ. ಆಮೇಲೆ ನಿಮಗೆ ಸಿದ್ಧಿ ಆಗುತ್ತೆ. ಅದರ ಕಡ್ಡಿಗಳು, ಬದನಿಕೆ ಗಿಡ ಕಡ್ಡಿಗಳನ್ನು ಪೀಸ್ ಮಾಡಿ ಇಟ್ಕೊಳ್ಳಿ. ತಾಯ್ತಾ ಇರುತ್ತಲ್ಲ, ಖಾಲಿ ತಾಯ್ತದಲ್ಲ ಅವನ್ನ ಹಾಕಿ, ಖಾಲಿ ತಾಯ್ತದಲ್ಲ ಅವುಗಳನ್ನು ಹಾಕಿ. ಕಸ್ತೂರಿ ಬರುತ್ತೆ, ಇನ್ನು ಜೊತೆಗೆ ಬೇರೆ ಬರುತ್ತೆ, ಅದೆಲ್ಲ ಹಾಕಿ ಗ್ರಂಥಿ ಅಂಗಡಿಯಲ್ಲಿ ಕೊಡ್ತಾರೆ ತಾಯ್ದಲ್ಲಿ ಏನೇನು ಆಗಬೇಕಂತ. ಗೊತ್ತಾಯ್ತಲ್ಲ? ಆಮೇಲೆ ಯಂತ್ರ ಬರೀರಿ, ಬಂದ ಭಕ್ತರಿಗೆ ನೀವು ಅದನ್ನು ಕೊಡ್ಬೋದು. ಆವಾಗ ನೀವು ಬರೀ 108 ಸರಿ ಹೇಳಿದ್ರೆ ಸಾಕು. ತಾಯ್ತಗಳನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಯಾವಾಗ ರೆಡಿ ಮಾಡಿ ಇಟ್ಕೊಳ್ತೀರಂದರೆ ಅಮಾವಾಸ್ಯೆ ದಿನ ಮಾಡಿ ಇಟ್ಕೊಳ್ಳಿ, ಒಳ್ಳೆಯ ದಿನ ಇರುತ್ತೆ. ಅಮಾವಾಸ್ಯೆ ದಿನ, ಪೌರ್ಣಮಿ ದಿನ, ಗ್ರಹಣಗಳ ದಿನ ಮಂತ್ರ ಜಪ ಮಾಡಿ ಅವತ್ತು ರೆಡಿ ಮಾಡಿ ಇಟ್ಕೊಬಿಡಿ. ಒಳ್ಳೆ ಹಬ್ಬಗಳ ದಿನ ರೆಡಿ ಮಾಡಿ ಇಟ್ಕೊಬಿಡಿ. 10-20 ಹಿಂಗೆ ರೆಡಿ ಮಾಡಿ ಇಟ್ಕೊಬಿಡಿ. ಯಂತ್ರಗಳು ಅಷ್ಟೇ. ಯಾರನ್ನ ಭಕ್ತರು ಬಂದಾಗ ಬರೀ 108 ಸಾರಿ ಹೇಳಿ ಅವರಿಗೆ ಕೊಡಿ. ಅದರೊಳಗಡೆ ತಾಯ್ದೊಳಗಡೆ ಏನು ಹಾಕಿರಬೇಕು? ಬದನಿಗೆ ಕಡ್ಡಿ ಹಾಕಿರಬೇಕು, ನೆನ್ಪಿಟ್ಕೊಳ್ಳಿ. ಹಾಗೆ ಸ್ವಲ್ಪ ಬೇವೊಂದು ಹರಳಿದು, ಯಾವ ಬದನಿಕೆ ಯಾವ ಮರದಲ್ಲಿ ತಂದಿದ್ರಿ ನೋಡ್ಕೊಳ್ಳಿ. ಗೊತ್ತಾಯ್ತಿಲ್ಲ? ಬೇರೆಯವ್ರಿಗೆ ಇದರಿಂದ ಆರೋಗ್ಯ ಲಭಿಸುತ್ತೆ, ಐಶ್ವರ್ಯ ಲಭಿಸುತ್ತೆ, ದಾರಿದ್ರ್ಯ ನಿವಾರಣೆ ಆಗುತ್ತೆ, ಖಿನ್ನತೆಯಿಂದ ಮುಕ್ತರಾಗ್ತಾರೆ, ಅವರ ಬ್ರೈನ್ನಲ್ಲಿ ಇಂಪ್ರೂವ್ ಆಗುತ್ತೆ. ಈ ರೀತಿ ಬೇರೆಯವರಿಗೆ ಜ್ಞಾನ ಬರುತ್ತೆ, ಶಕ್ತಿ ಬರುತ್ತೆ, ದಾರಿದ್ರ್ಯ ಕಳೀತೆ, ಅವ್ರ ಕಷ್ಟಗಳಿಂದ ಅವರು ಪಾರಾಗ್ತಾರೆ. ಓಕೆನಾ? ಓಕೆ, ಈ ವಿಡಿಯೋಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ರವಿ ಈ ವಿಡಿಯೋನ ತಂದರು, ಇಲ್ಲಿಗೆ ಮುಗಿಸ್ತಾ ಇದ್ದೀರಿ. ಒಳ್ಳೆಯದಾಗಲಿ. ಹಾಗೆ ಹಿಂದೆ ಆ ವಿಡಿಯೋಗಳು ನೋಡಿ, ಮುಂದಿನ ವಿಡಿಯೋಗಳು ನಿಮ್ಮೆಲ್ಲರೂ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಒಂದು ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಆಗಲು ಹಾಕು. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನಮ್ಮ ಗುರೂಜಿಯವರು ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ತಾವು ತಿಳ್ಕೊಂಡಿದ್ದೀರಿ ಅನ್ಕೋತೀನಿ. ಅವ್ರಿಗೆ ನಮ್ಮ ಪರವಾಗಿ ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಗುರೂಜಿ.